ಎಲ್ರಿಗೂ ನಮಸ್ಕಾರ. SWCLನ ಎಲ್ಲ ತಂಡದವರಿಗೆ, ಅಂಬಾಸೆಡರ್ಗೆ, ರಾಯಭಾರಿ ಅವರಿಗೆ, ಮತ್ತೆ ಈ ಫೇಸ್ ಆಗಿ ನಿಂತಿರತಕ್ಕಂಥವರಿಗೆ, ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿಕ್ಕೆ ಸಹಕಾರ ಕೊಟ್ಟಿರತಕ್ಕಂಥ ಎಲ್ಲ ಕನ್ನಡದ ಅಭಿಮಾನಿಗಳಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಅದು ವಿಶೇಷವಾಗಿ ಇವತ್ತು ಭಾಳಷ್ಟು ಸ್ಯಾಂಡಲ್ವುಡ್ನ ಸ್ಟಾರ್ಗಳು, ಚಿತ್ರರಂಗದ ದಿಗ್ಗಜರು ಭಾಳ ಜನ ಇಲ್ಲಿ ಎಲ್ಲ ಸೇರಿದ್ದೀರಿ. ನಮ್ಮ ಪೀಟರ್ ಅವರು ಒಂದು ಒಳ್ಳೆ ಯೋಚನೆಯನ್ನು ಇಟ್ಕೊಂಡು ಉತ್ತಮವಾದಂಥ ಮಹಿಳೆಯರಿಗೋಸ್ಕರ ವುಮೆನ್ಸ್ ಕ್ರಿಕೆಟ್ ಲೀಗನ್ನು, ಅದು ನಮ್ಮ ಕರ್ನಾಟಕ ರಾಜ್ಯದಿಂದ ದುಬೈಗೆ ಹೋಗಿ ವಿದೇಶದಲ್ಲಿ ಕೂಡ ಕನ್ನಡಿಗರ ಒಂದು ಅಲ್ಲಿ ಕೂಡ ತೋರಿಸ್ಬೇಕು ಅಂತೇಳಿ ದೊಡ್ಡ ಮಟ್ಟದಲ್ಲಿ ಒಂದು ಪ್ಲಾನಿಂಗನ್ನು ಮಾಡಿಕೊಂಡು ಮುಂದಕ್ಕೆ ಸಾಗ್ತಾ ಇದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ವಿಶೇಷವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಕ್ಲಾಸ್ ಕಟ್ಟಿ ಅದಕ್ಕೇನು GST ಕೊಡಂಗಿಲ್ಲ, ತಟ್ಬೋದು, ತಾರಮ್ಮ ಹೇಳ್ಬೇಕು. BP ಶುಗರ್ ಕೂಡ ಕಮ್ಮಿ ಆಗುತ್ತೆ ಕ್ಲಾಸ್ ತಟ್ಟಿದ್ರೆ. ಅವರು ಕೊಡೋ ಪ್ರೋತ್ಸಾಹ, ಅದು ಮಹಿಳೆಯರಿಗೋಸ್ಕರ ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಬಹುಶಃ ಇದು ಬಹಳ ದೊಡ್ಡ ಮಟ್ಟದಲ್ಲಿ ಇದು ಕಾರ್ಯಕ್ರಮ ನಡೀತಾ ಇದೆ. 2 ದಿವಸಗಳ ಕಾಲ ದುಬೈಲಿ ಮಾಡಬೇಕು ಅಂತೇಳಿ ಆಗಸ್ಟ್ ತಿಂಗಳು, ಜುಲೈ 25, 26 ಅಲ್ಲ, 25, 26 2 ದಿವಸಗಳ ಕಾಲ ನಡಿಬೇಕು ಅಂತಿದೆ. ಇದರಲ್ಲಿ ಅದು ವಿಶೇಷವಾಗಿ ನಮ್ಮ ಕನ್ನಡ ಚಿತ್ರರಂಗದ ಪಂಚ ಪಾಂಡವಿಯರು ಅವರ ಏನು ಆಂಟಿಕ್ ಅಂತ ಹೇಳಿದ್ರೆ ತಪ್ಪಾಗಲಾರದು ಅಂತ ಆಂಟಿಕ್ 5 ಜನ ಹೆಸರಲ್ಲಿ 5 ಜನ ರಾಯಭಾರಿಗಳನ್ನು ಇವತ್ತಿನ ಸ್ಟಾರ್ಗಳವರು ಅವರ ಒಂದು ಫೇಸಲ್ಲಿ ಈ ಒಂದು ತಂಡ ರಚನೆ ಆಗಿದೆ. ಅದು ವಿಶೇಷವಾಗಿ 5 ಜನ ತಂಡದಲ್ಲಿ ಕೂಡ ಕನ್ನಡ ಚಿತ್ರರಂಗದಲ್ಲಿ ಯಾರು ಅಭಿನಯ ಮಾಡಿದ್ದಾರೆ ಅವರನ್ನೇ ಪ್ಲೇಯರ್ ಆಗಿ ಮಾಡಿ ಅದನ್ನು ಯಶಸ್ವಿಗೊಳಿಸ್ಲಿಕ್ಕೋಸ್ಕರ ನಾವೆಲ್ಲ ಇಲ್ಲಿ ಸೇರಿದ್ದೀವಿ. ಬಹುಶಃ ಇವತ್ತು ಏನು ಲಾಂಚ್ ಇದು, ಜೆಸ್ಸಿ ಲಾಂಚ್ಗೆ ನಾವೆಲ್ಲ ಇಲ್ಲಿ ಬಂದಿದ್ದೀವಿ. ಇನ್ನೇನು ಸ್ವಲ್ಪ ಹೊತ್ತಲ್ಲೇ ಕೂಡ ಜೆಸ್ಸಿ ಲಾಂಚ್ ಕಾರ್ಯಕ್ರಮ ನೆರವೇರ್ತಾ ಇದೆ. ಮತ್ತೆ ಇಲ್ಲಿ ನೆರೆದಿರತಕ್ಕಂಥ ಎಲ್ರಿಗೂ ಕೂಡ ನಾನು ಮತ್ತೊಮ್ಮೆ ಶುಭವನ್ನು ಕೋರ್ತಾ ಇದ್ದೀನಿ. ನಾನೊಬ್ಬ ಕ್ರಿಕೆಟ್ ಅಭಿಮಾನಿಯಾಗಿ, ಕನ್ನಡ ಚಿತ್ರರಂಗದ ಅಭಿಮಾನಿಯಾಗಿ ಇಲ್ಲಿ ಬಂದಿದ್ದೀನಿ. ಬಹುಶಃ ಅದಕ್ಕೆ ಸಾಯಿ ಗೋಲ್ಡ್ ಪ್ಯಾಲೇಸ್ ವತಿಯಿಂದ ನನ್ನ ಸಣ್ಣ ಒಂದು ಅಳಿಲಿ ಸೇವೆಯನ್ನು ಮಾಡಬೇಕು ಅಂತೇಳಿ ಪೀಟರ್ ಅವರು ಬಂದು ನನ್ನನ್ನು ಕೇಳಿಕೊಂಡ್ರು. ಅದಕ್ಕೆ ನಾನು ಸಂಪೂರ್ಣವಾಗಿ ಬೆಂಬಲವನ್ನು ಸೂಚಿಸಿದ್ದೀನಿ. ಸಾಯಿ ಗೋಲ್ಡ್ ಪ್ಯಾಲೇಸ್ ಶರವಣ ಸದಾ ನಿಮ್ಮೊಂದಿಗೆ ಅಂತ ಹೇಳಿ ಇವತ್ತು ಪೀಟರ್ ಅದನ್ನು ತೊಡಗಿಸ್ಕೊಂಡಿದ್ದಾರೆ. ಬಹುಶಃ ಪೀಟರ್ಗೆ ನಾನು ಹೇಳೋದಷ್ಟೇ, ಯಾರು ವಿನ್ನರ್ ಆಗ್ತಾರೋ ಯಾರು ರನ್ನರ್ ಆಗ್ತಾರೋ ನನಗೆ ಗೊತ್ತಿಲ್ಲ. ಕನಿಷ್ಠ ಇಲ್ಲಿಂದ ದುಬೈಗೆ ಕರ್ಕೊಂಡು ಹೋಗ್ತಾ ಇದೆಯಪ್ಪ, ಅವ್ರಿಗೆ ದೊಡ್ಡ ಮಟ್ಟದಲ್ಲಿ ಬಹುಮಾನ ಕೊಡಬೇಕು. ಸಣ್ಣ ಮಟ್ಟದಲ್ಲಿ ಕೊಟ್ಟರೆ ನಾನಂತ ಒಪ್ಪಲ್ಲ. ಆಗ್ಬೋದಲ್ಲ? ಮಹಿಳೆಯರು ಅದು ಕೂಡ ಅಷ್ಟು ಜನ ಅಲ್ಲಿಗೆ ಬರ್ತಾರೆ, ಅವ್ರಿಗೂ ಕೂಡ ಖುಷಿ ಆಗ್ಬೇಕು. ಒಂದು ದೊಡ್ಡ ಬಹುಮಾನ ದುಬೈಯಲ್ಲಿ ಒಂದು ಫ್ಲಾಟ್ ಕೊಡಿಸ್ಬಿಡಿ ಹೇಳ್ತೀನಿ. ಅಲ್ಲ, ಫ್ಲಾಟ್ ಕೊಡಿಸ್ಬಿಟ್ಟು ಆಮೇಲೆ ಗೋಲ್ಡನ್ ವೀಸಾನು ಕೊಡ್ಸು, ಅದು ಆಮೇಲೆ ಕೊಡ್ಸು. ಅದ್ರ ಬಗ್ಗೆ ನಂದೇನು ತಕರಾರು ಇಲ್ಲ. ಎಲ್ಲರೂ ಹೋಗಿ ದುಬೈಯಲ್ಲಿ ಮನೆ ತಗೋತಾ ಇದಾರಲ್ಲ ಸರ್, ಹೌದು, ವಿನ್ನರ್ಗೆ ಒಂದು ಮನೆ, ಆಗ ಅವರು ಒಂದು ಜೋಶಲ್ಲಿ ಆಡ್ತಾರೆ. ಅದಕ್ಕೋಸ್ಕರ ನಾವು ಕೂಡ ಸಾಯಿ ಗೋಲ್ಡ್ ಪ್ಯಾಲೇಸ್ ವತಿಯಿಂದ ಕೂಡ ನಾವು ಏನು ಟೈಟಲ್ ಸ್ಪಾನ್ಸರ್ ಆಗಿರೋದು ಅಷ್ಟೇ ಅಲ್ಲ, ಜ್ಯುವೆಲ್ರಿ ತಗೊಳ್ಳಿಕ್ಕೆ ಕೂಡ ಗಿಫ್ಟ್ ವಚನ ಕೂಡ ಕೊಡಬೇಕು ಅವರಿಗೆ.
ಮಗಳಿರು ಬಂದು ಶಾಪಿಂಗ್ ಮಾಡಬೇಕು, ಅದಕ್ಕೂ ಕೂಡ ಒಂದು ಪ್ಲಾನ್ ಮಾಡೋಣ. ಎಷ್ಟು ಜನ ಪ್ಲೇಯರ್ಸ್ ಆಗ್ತಾರೆ, ಯಾರ್ಯಾರಿಗೆ ಏನೇನು ಕೊಡಬೇಕು ಅನ್ನೋದು ಕೂಡ ಒಂದು ಪ್ಲಾನ್ ಇಟ್ಕೊಳ್ಳೋಣ. ಇವತ್ತು ಬಂಗಾರ ರೇಟ್ ಎಷ್ಟೇ ಜಾಸ್ತಿ ಆಗಿರಲಿ, ಲಕ್ಷ್ಮಿ ಅಂದ್ರೆ ಅಲ್ಲಿ ಬರೋದ್ರಿಂದ ಅವ್ರ ಮನೆಗೂ ಕೂಡ ಲಕ್ಷ್ಮಿ ಹೋಗ್ಬೇಕು ಅನ್ನೋದು ನನ್ನ ಉದ್ದೇಶ. ಅದಕ್ಕೋಸ್ಕರ ನಾವು ಕೂಡ ಅದಕ್ಕೆ ಪ್ಲಾನ್ ಮಾಡ್ಕೊಂಡು ಅದನ್ನು ಅನೌನ್ಸ್ ಮಾಡೋಣ. ಬಂಗಾರ ಬಲು ಭಾರ ಆದ್ರೂ ಕೂಡ ಅನುಶ್ರೀ ಅವರೇ, ಚಿನ್ನ ಬಲು ಚೆನ್ನನೇ ಅಲ್ವಾ? ಹೌದು ಸರ್, ಕರೆಕ್ಟ್ ಸರ್, ಆ ಟೈಮ್ನೇ ಹಾಕ್ಬೋದು ಸರ್. ಹೌದು, ಅದು ತಲುಪಬೇಕು ಅವ್ರ ಮನೆಗಳಿಗಂತೇಳಿ ನಾನು ಮತ್ತೊಮ್ಮೆ ಎಲ್ರಿಗೂ ಶುಭವನ್ನು ಕೋರ್ತಾ, ಹಸಿದಾಗ ತಿನ್ನುವುದು ಪ್ರಕೃತಿ, ಹಸಿವಿರದಾಗ ತಿನ್ನುವುದು ವಿಕೃತಿ, ಹಸಿವಿದ್ದಾಗ ಇನ್ನೊಬ್ಬರು ಕೊಟ್ಟು ತಿಂತೀವಲ್ಲ ಅದು ನಮ್ಮ ಕನ್ನಡಿಗರ ಸಂಸ್ಕೃತಿ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅಂತ ಒಂದು ಸಂಸ್ಕೃತಿ ಸಂಸ್ಕಾರವನ್ನ ನಾವೆಲ್ಲರೂ ಕೂಡ ಸೇರಿ ಉಳಿಸಿ ಬೆಳೆಸುವಂತ ಕೆಲಸವನ್ನ ಮಾಡೋಣ ಅಂತೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಶುಭವನ್ನು ಕೋರ್ತಾ ಇದ್ದೀನಿ. ನಮಸ್ಕಾರ.